ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಇವತ್ತು ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದು, ತಾಯಿ ಮಹಾಲಕ್ಷ್ಮಿ ಹಬ್ಬ ಇವತ್ತು ನಾವು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ, ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಎರಡನೇದು, ನನ್ನ ತಾಯಿ, ನನ್ನ ದೇವರು, ನನ್ನ ತಾಯಿ ಬಗ್ಗೆ ಮಾತಾಡ್ತೀನಿ. ಓಕೆ, ಬಿಕಾಸ್ ನಾನು ಯಾವತ್ತೂ ಅನ್ಕೊಂಡಿಲ್ಲ ಈ ತರ ಒಂದು ವಿಡಿಯೋ ನಾನು ಮಾಡ್ತೀನಿ ಅಂತ. ಈಗ ಸದ್ಯಕ್ಕೆ ಒಂದು ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಿದೆ. ಐ ಥಾಟ್ ಇವತ್ತು ಒಂದು ಪ್ರಾಪರ್ ಅಕೇಶನ್, ನನ್ನ ಒಂದು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡ್ತೀನಿ. ಮತ್ತೆ ನಮ್ಮ ಮನೆಯಲ್ಲಿ ಮಾಡುವಂತ ಒನ್ ಅಂಡ್ ಓನ್ಲಿ ಹಬ್ಬ, ಲಕ್ಸುರಿಯಸ್ ಆಗಿ, ಅಂದ್ರೆ ನಮ್ಮಲ್ಲಿ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವ ರೀತಿ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಭಕ್ತಿಯಿಂದ ಮಾಡುವಂತ ಹಬ್ಬ, ಒನ್ ಅಂಡ್ ಓನ್ಲಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಹಬ್ಬದ ಬಗ್ಗೆ ಯಾವ ತರ ಆಯ್ತು, ಬೆಳಗ್ಗೆಯಿಂದ ಸಂಜೆ ತನಕ ಯಾವ ತರ ಇತ್ತು ಅಂತ ನಾನು ಒಂದು ಸ್ಮಾಲ್ ವಿಡಿಯೋ ಒಂದಿಗೆ ನಿಮಗೆ ತಿಳಿಸ್ತೇನೆ. ಓಕೆ, ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಆಕ್ಚುಲಿ ನನಗೆ ಇದೆಲ್ಲ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ಕಲ್ಕೊಬೇಕು ಅನ್ಕೊಂಡೆ, ಬಟ್ ಆಗ್ಲಿಲ್ಲ ಬಿಕಾಸ್ ಆಫ್ ಎಜುಕೇಶನಲ್ ಟೈಮಿಂಗ್ಸ್ ಎಲ್ಲ ಸರಿ ಹೋಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದೆ ಕಲ್ಕೊಬೋದು. ಓಕೆ, ಲೆಟ್ಸ್ ಗೋ ಟು ದ ವಿಡಿಯೋ. ವರಮಹಾಲಕ್ಷ್ಮಿ ಹಬ್ಬ, ಈ ಹಬ್ಬದ ಬಗ್ಗೆ ನಾನು ಮಾತಾಡಲೇಬೇಕು. ಬಿಕಾಸ್ ನಮ್ಮ ಮನೆಯಲ್ಲಿ ಮಾಡುವಂತ ಒಂದು ದೊಡ್ಡ ಹಬ್ಬ, ತುಂಬಾ ಖುಷಿಯಿಂದ, ಎಷ್ಟೇ ಕಷ್ಟ ಆಗಲಿ, ಕಷ್ಟ ಅಂತ ಅಲ್ಲದೆ ತುಂಬಾ ಇಷ್ಟಪಟ್ಟು ಮಾಡುವಂತ ಹಬ್ಬ. ನಾವು ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ನನ್ನ ತಾಯಿ ಮಾಡುವಂತ ಹಬ್ಬ ಅಂತ ಹೇಳ್ಬೇಕು. ಬಿಕಾಸ್ ಪ್ರತಿ ಟೈಮು ಒಬ್ಬಳೇ ತುಂಬಾ ಕಷ್ಟಪಟ್ಟು ಪ್ರತಿಯೊಂದು ಲೈಕ್ ಅಡಿಗೆಯಿಂದ ಹಿಡಿದು ಎಲ್ಲ ತುಂಬಾ ಇಷ್ಟಪಟ್ಟು ಮಾಡ್ತಾಳೆ. ಬಿಕಾಸ್ ನನಗೆ ಗೊತ್ತಿಲ್ಲ, ಅದೊಂಥರ ಪ್ರತಿ ಟೈಮು ನನಗೊಂದು ಆಶ್ಚರ್ಯ, ಯಾಕೆ ಇಷ್ಟು ಭಕ್ತಿ ದೇವ್ರ ಮೇಲೆ. ಲೈಕ್ ನಮ್ಮ ಜನರೇಷನ್ ಅಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಭಕ್ತಿ ನಾವು ತೋರಿಸೋ ವಿಧಾನ ಡಿಫ್ರೆಂಟ್ ಇರುತ್ತೆ. ಕೆಲವರು ದೇವ್ರನ್ನ ದೇವಸ್ಥಾನದಲ್ಲಿ ನೋಡ್ತಾರೆ, ಕೆಲವರು ದೇವ್ರನ್ನ ಅನಿಮಲ್ಸ್ ಅಲ್ಲಿ ನೋಡ್ತಾರೆ, ದೇವ್ರನ್ನ ಮನುಷ್ಯರಲ್ಲಿ ನೋಡ್ತಾರೆ. ನಾನು ಆಕ್ಚುಲಿ ನಾನೇನ್ ಮಾಡ್ತೀನಿ ಅಂದ್ರೆ, ನಾನು ದೇವ್ರನ್ನ ಪರಿಸರದಲ್ಲಿ ನೋಡುವಂತ ವ್ಯಕ್ತಿ. ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಬಿಕಾಸ್ ನಮ್ಮಮ್ಮ ಫಾರ್ ಎಕ್ಸಾಂಪಲ್ ದೇವ್ರ ಮುಂದೆ ಪೂಜೆ ಮೂಲಕ ತೋರಿಸ್ಕೊಂತ ತನ್ನ ಭಕ್ತಿನ, ಲೈಕ್ ವ್ರತ ಮಾಡೋದಾಗ್ಲಿ, ಈ ತರ ತುಂಬಾ ವರ್ಷಗಳಿಂದ ನಮ್ಮ ಮನೇಲಿ ಮಾಡ್ತಾ ಬರ್ತಾ ಇದ್ದೇವೆ ಆಕ್ಚುಲಿ. ಸೊ ನನಗೆ ಆಶ್ಚರ್ಯ ಆಗೋದು, ಯಾಕೆ ಇಷ್ಟು ಭಕ್ತಿ, ಯಾಕೆ ಪ್ರತಿ ವರ್ಷನೂ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬನ್ನಿ ಇಲ್ಲಿ, ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ಇದೆಲ್ಲ ಪಾತ್ರೆಗಳು, ಇದೆಲ್ಲ ಮನೆ ಪಾತ್ರೆಗಳೆಲ್ಲ ನಮ್ಮಮ್ಮ ಒಬ್ಳೆ ಇದನ್ನೆಲ್ಲ ನಮ್ಮಮ್ಮ ಒಬ್ಳೆ ಒಂದು ವಾರ ಆಗ್ಲಿ 8 ದಿನ ಮೊದ್ಲಿಂದ ತೊಳ್ಕೊಂತ ಒಬ್ರೆ. ಯಾಕಂದ್ರೆ ಇನ್ನೊಬ್ಬನ ಇಟ್ಕೊಬೋದು, ಲೈಕ್ ದುಡ್ಡು ಕೊಟ್ರೆ ಬರ್ತಾರೆ ಪಾತ್ರೆ ತೊಳ್ಕೊಡ್ತಾರೆ, ಬಟ್ ಪ್ರತಿ ಮಾಡೋ ಕೆಲಸ ಪ್ರತಿಯೊಂದು ಇಷ್ಟಪಟ್ಟು ಮಾಡ್ಬೇಕು ಅಂತೇಳಿ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಫಸ್ಟ್ ಇಂದಾನೆ ಪ್ಲಾನ್ ಮಾಡ್ಕೊಳ್ತಾರೆ. 10 days ಬಿಫೋರ್ ಇಂದಾನೆ ಶುರು ಮಾಡ್ತಾರೆ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಒಬ್ಬರೇ ಮಾಡ್ತಾ ಫಸ್ಟ್. ನೆಕ್ಸ್ಟ್ ಅಡಿಗೆ ಮಾಡೋದ್ರಲ್ಲ ಆಗಿರ್ಲಿ, ದುಡ್ಡು ಕೊಟ್ರೆ ಬೇರೆ ಕಡೆ ಬರ್ತದೆ. ಆಕ್ಚುಲಿ ದುಡ್ಡು ಕೊಟ್ರೆ ಹೊರಗಡೆಯಿಂದ ನಮ್ಗೆ ಆರಾಮ್ಸೆ ಮಾಡ್ಕೊಡ್ತಾರೆ, ಪ್ರಸಾದ ಆಗಿರ್ಲಿ ಇದೆಲ್ಲ. ಬಟ್ ಆದ್ರೂ ಅವ್ರಿಗೆ ಪ್ರೀತಿಯಿಂದ ಕೈಯಲ್ಲೇ ಮಾಡಿ ದೇವ್ರಿಗೆ ಪ್ರಸಾದ ಆಗಿರ್ಬೇಕು ಅನ್ಕೊಳೋದಾಗಿರ್ಲಿ, ಇದೆಲ್ಲ ಮೆಂಟಾಲಿಟಿ ಏನ್ ಅನ್ಸುತ್ತೆ ಅಂದ್ರೆ, ಇದೇ ಒಂದು ಲವ್ ಆಗಿರ್ಲಿ, ಪ್ರೀತಿ ತೋರಿಸೋದಾಗಿರ್ಲಿ ದೇವ್ರಿಗೆ, ಇದು ಜನರೇಷನ್ ವೈಸ್ ಲೈಕ್ ಅವರಿಂದ ನಮಗ್ ಬರೋದಾಗಿರ್ಲಿ. ಬಿಕಾಸ್ ಯಾಕಂದ್ರೆ ನಾವು ಎಜುಕೇಶನ್, ಈ ನಾವು ಬೆಳೆದಿರೋ ಎನ್ವೈರನ್ಮೆಂಟ್ ಎಲ್ಲ ಏನಾಗಿದೆ ಅಂದ್ರೆ, ಆಲ್ಮೋಸ್ಟ್ ಅಷ್ಟು ಕನೆಕ್ಷನ್ ಇಲ್ಲ ನಮ್ಗಾಗಿರ್ಲಿ, ದೇವ್ರಿಗಾಗಿರ್ಲಿ ಟ್ರಸ್ಟ್ ಅನ್ನೋದಿರೋದಿಲ್ಲ. ಆಲ್ಮೋಸ್ಟ್ ಆಲ್ ಲೈಕ್ ಅಷ್ಟು ಭಕ್ತಿ ಇರೋದಿಲ್ಲ. ಸೊ ನಮ್ಗೆ ನನ್ನ ಫ್ಯಾಮಿಲಿಯಲ್ಲಿ ಆ ಕಲ್ಚರ್ನ ಬೆಳೆಸ್ತಾ ಇರೋದು ನನ್ನ ತಾಯಿ. ಸೊ ನನ್ನ ತಾಯಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇವರು ಸೊ ಮತ್ತೆ ದೇವ್ರಿಗೆ ಎಲ್ರಿಗೂ ಕೇಳೋದಿಷ್ಟೇ, ದೇವ್ರನ್ನ ನಾನು ನನ್ನ ಸ್ವಾರ್ಥಕ್ಕೆ ಕೇಳೋದಿಲ್ಲ, ಎಲ್ರಿಗೂ ಚೆನ್ನಾಗಿರ್ತಿರ್ಲಿ, ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇದು ಆಕ್ಚುಲಿ ನಾವು ಮಾಡುವಂತ ವರಮಹಾಲಕ್ಷ್ಮಿ ಹಬ್ಬ. ಸೊ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಲೈಕ್ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ತುಂಬಾ ಹಬ್ಬ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆಯಿಂದ ನಮ್ಗೆ ನೆಂಟರು ಬರ್ತಾರೆ, ಸಂಬಂಧಿಕರು ಬರ್ತಾರೆ, ಅವರು ಒಂದು ಹಬ್ಬದ ಸಂಭ್ರಮದ ವಾತಾವರಣ ಕ್ರಿಯೇಟ್ ಆಗಿರೋದಾಗಿರ್ಲಿ, ನಾವು ಭಜನೆ ಮಾಡ್ತೇವೆ. ಸೊ ಅದರ ಒಂದು ಸಂಭ್ರಮ ಆಚರಣೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಮತ್ತೆ ಇನ್ನೊಂದು ಭಜನೆ, ಲೈಕ್ ನಾವು ಆಲ್ಮೋಸ್ಟ್ ಆಲ್ ಕರ್ನಾಟಕ ಆಂಧ್ರ ಬಾರ್ಡರ್ ಅಲ್ಲಿ ನಾವು ಹುಟ್ಟಿದ ಪ್ಲೇಸ್ ಆಕ್ಚುಲಿ, ನಮ್ಮಪ್ಪ ಎಲ್ಲ ಸೈಡ್. ಸೊ ಏನಾಗಿದೆ, ನಮ್ಮ ತಾಯಿಗೆ ಪೂಜೆ ಮಾಡೋದಂದ್ರೆ ಎಷ್ಟು ಇಷ್ಟನೋ, ನನ್ನ ತಂದೆಗೆ ಭಜನೆ ಅಂದ್ರೆ ಅಷ್ಟು ಇಷ್ಟ. ಓಕೆ, ಬಿಕಾಸ್ ಅದರಿಂದಾನೇ ಪ್ರತಿ ಟೈಮು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಭಜನೆ ಮಾಡಿಸ್ತೇವೆ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಮತ್ತೆ ಇವರೇ ನಮ್ಮ ತಂದೆ.
ತಂದೆ. ಸಾಮಾನ್ಯವಾಗಿ ಲೈಕ್ ಆಲ್ಮೋಸ್ಟ್ ಆಂಧ್ರ ಕರ್ನಾಟಕ ಬಾರ್ಡರ್ ಅಂದ್ರೆ ಆ ಕಡೆ ಎಲ್ಲ ತೆಲುಗು ಎಲ್ಲ ಲೈಕ್ ಈ ತರ ಒಂದು ಕಲ್ಚರ್ ಅನ್ನೋದು ಬಂದಿರುತ್ತೆ. ಲೈಕ್ ಅದೇ ತರ ಸೇಮ್ ನನ್ನ ಫಾದರು ಆಗಿನ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಅದ್ರ ಕಡೆ ತುಂಬಾ ಫೇವರ್ ಇರೋದ್ರಿಂದ, ಇಂಟ್ರೆಸ್ಟ್ ಇರೋದ್ರಿಂದ ಸೊ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಪ್ರತಿ ವರಮಹಾಲಕ್ಷ್ಮಿ ಹಬ್ಬ ದಿವಸನೂ ನಾವು ಮಾಡಿಸ್ತೇವೆ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ವಯಸ್ಸಾದವ್ರಿಗಾಗಿರ್ಲಿ ಅವ್ರಿಗಾಗಿರ್ಲಿ ಬೇರೆಯವ್ರು ಬಂದು ಸೇರೋದಾಗಿರ್ಲಿ ತುಂಬಾ ಖುಷಿ ಕೊಡುತ್ತೆ. ನಮ್ಮಮ್ಮಗೆ ಪೂಜೆ ಮಾಡೋದಂದ್ರೆ ಇಂಟ್ರೆಸ್ಟು, ನಮ್ಮ ತಂದೆಗೆ ಭಜನೆ ಮಾಡೋದಂದ್ರೆ ಇಂಟ್ರೆಸ್ಟು, ನನಗೆ ಈ ತರ ಮಾತಾಡೋದಂದ್ರೆ ಇಂಟ್ರೆಸ್ಟು, ನನ್ನ ತಮ್ಮನಿಗೆ ಈ ತರ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋದಂದ್ರೆ ತುಂಬಾ ಇಂಟ್ರೆಸ್ಟು. ಕೊಡಿ ನನ್ನ ತಮ್ಮನ್ನು ಸರಿ ತೋರಿಸ್ತೇನೆ. ಹಲೋ. ನನಗೆ ನನ್ನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ನನ್ನ ತಾಯಿ. ಆದ್ರೆ ಈಗ ನನ್ನ ತಾಯಿನ ನಾನು ಈ ಪ್ರಪಂಚಕ್ಕೆ ಪರಿಚಯ ಮಾಡ್ತೀನಿ. ಬಾಮ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಕ್ಚುಲಿ ನಾನು ನನ್ನ ಲೈಫಲ್ಲಿ ಅಂದ್ರೆ ಫಸ್ಟ್ ಇಂದ ನನಗೊಂದು ಇಂಟ್ರೆಸ್ಟ್ ಇರೋದು ಪಾಡ್ಕಾಸ್ಟ್ ಮಾಡಬೇಕು, ಯಾರನ್ನಾದ್ರೂ ಪಾಡ್ಕಾಸ್ಟ್ ಮಾಡಿ ಗೆಸ್ಟ್ ಆಗಿ ಕರೆದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಇರೋದು. ಸೊ ಎಲ್ಲಿಂದ ಶುರು ಮಾಡೋಣ ಅಂತ ಒಂದು ಡೌಟ್ ಇರೋದು. ಸೊ ನಮ್ಮಮ್ಮನೇ ಫಸ್ಟ್ ಪಾಡ್ಕಾಸ್ಟ್ ಗೆಸ್ಟ್ ಆಗಿ ಪಾಡ್ಕಾಸ್ಟ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಮ್ಮ, ಲೈಕ್ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನೀನು ಜಸ್ಟ್ ನಿನ್ನ ಒಂದು ಅನಿಸಿಕೆಗಳನ್ನ ನೀನು ಅವ್ರಿಗೆ ಶೇರ್ ಮಾಡ್ಕೊಬೋದು. ಓಕೆ, ಲೈಕ್ ನೀನು ಒಂದು ವಾರದಿಂದ ನೀನೊಬ್ಳೆ ಅಡುಗೆ ಮಾಡೋದಾಗಿರ್ಲಿ, ಮನೆ ಕ್ಲೀನ್ ಮಾಡೋದಾಗಿರ್ಲಿ, ಈ ಹಬ್ಬ ಮಾಡೋದಾಗಿರ್ಲಿ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಯಾಕೆ ಈ ಹಬ್ಬ ತುಂಬಾ ಸ್ಪೆಷಲ್ ನಿನಗೆ? ನನಗೆ ತುಂಬಾ ಇಷ್ಟ ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಸುಮಾರು ಜನ ಮಾಡಿ ಅದರಿಂದ ತುಂಬಾ ಉಪಯೋಗಗಳಿದೆ. ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಮಕ್ಳಿಗೆ ಒಳ್ಳೇದಾಗುತ್ತೆ, ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲರೂ ಪೂಜೆ ಮಾಡ್ತಿದ್ರು. ಅವ್ರ ಮನೆಗೆ ನಾವು ಕುಂಕುಮಕ್ಕೆ ಹೋಗ್ತಾ ಇದ್ವಿ. ನಾವು ಇದೇ ಥರನೇ ಮಾಡಬೇಕು, ಅವ್ರು ಮಾಡಿದಾರಲ್ಲ ನಾವು ಮಾಡಬೇಕು, ನಾವು ಹೊಲಿಸ್ಕೋಬೇಕು ಅಮ್ಮನ್ನ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಆಯಿತು. ಒಂದು ದಿವಸ ನಾವು ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ವಿ. ಆವಾಗ ಬೇರೆ ಫ್ರೆಂಡ್ ಹತ್ರ ಒಂದು 300 ರೂಪಾಯಿ ಇಸ್ಕೊಂಡು ಆ 300 ರೂಪಾಯಿಗೆ ಒಂದು 200 ರೂಪಾಯಿ ಸೀರೆ ತಂದು ಒಂದು ಕಾಯಿನ ಕಳಶ ರೂಪದಲ್ಲಿಟ್ಟು ಪೂಜೆ ಮಾಡಿದೆ. ಫಸ್ಟು ವ್ರತ ಮಾಡಿದೆ ನಾನು. ಆ ವ್ರತದಿಂದ ಇದುವರೆಗೂ ನಾನು ಚೆನ್ನಾಗಿ ಮಾಡ್ಕೊಂಡು ಬಂದೆ. 15 ವರ್ಷದಿಂದ ಈ ವ್ರತನ ನಾನು ಆಚರಣೆ ಮಾಡ್ತಾ ಇದ್ದೀನಿ. ಲೈಕ್ ನಾನು ನೋಡ್ತಾನೆ ಇದ್ದೀನಿ. ಯಾಕಂದ್ರೆ ನಮ್ಮ ಮನೇಲಿ ಯಾವುದೇ ದೊಡ್ಡ ಹಬ್ಬ ಅಂತಂದ್ರೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬನ ಚಿಕ್ಕ ವಯಸ್ಸಿಂದ ನನಗೆ ನಮ್ಮ ಜನರೇಷನ್ ಅಷ್ಟು ಕಲ್ಚರ್ಗಾಗಿರ್ಲಿ ಅಷ್ಟು ಭಕ್ತಿಗಾಗಿರ್ಲಿ ನಾನು ನೋಡಿಲ್ಲ ಆ ಥರ. ಬಟ್ ಈ ಜನರೇಷನ್ ಅನ್ನೋದು ಅಷ್ಟು ಭಕ್ತಿ ತೋರಿಸ್ತಾರೆ. ಲೈಕ್ ದೇವ್ರ ಮುಂದೆ ಕಣ್ಣಲ್ಲಿ ಹತ್ಕೊಂಡು ಅವ್ರ ನೋವು ಹೇಳ್ಕೊಳೋದಾಗಿರ್ಲಿ. ಲೈಕ್ ನನ್ನ ತಾಯಿಗೆ ಮಹಾಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ಬೇರೆ ಹಬ್ಬಗಳನ್ನ ನೋಡಿಲ್ಲ ಆಕ್ಚುಲಿ. ಬೇರೆಯವರು ಮಾಡ್ತಾ ಇದ್ದಾರೆ, ನಾವ್ ಯಾಕೆ ಮಾಡಬಾರ್ದು, ನಾವು ಇದೇ ತರನೇ ಮಾಡ್ಬೇಕು ಅಂತ ಒಂದು ಆಸೆ ಆಯ್ತು ನನಗೆ. ಅದರಿಂದ ನಾನು ಮಾಡ್ಕೊಂಡು ಬಂದೆ. ಸಿಂಪಲ್ ಆಗಿ 1,000 ರೂಪಾಯಿ ಸಾಮಾನು ತಗೊಂಡೋದು ಏನೋ ಸಿಂಪಲ್ ಆಗಿ ಮಾಡ್ಕೊಂಡು ನನ್ನ ಮನೆಯಲ್ಲಿ ಹಬ್ಬ ಆಚರಣೆನ ನಾನು ಮಾಡ್ಕೊಂಡು ಬಂದೆ. ನನಗೆಲ್ಲ ಒಳ್ಳೇದಾಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಇಟ್ಕೊಂಡು ನಾನು ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಚಿಕ್ಕ ಡೌಟ್ ಏನಂದ್ರೆ ನಂಗೆ ಲೈಕ್ ಈ ಅಡಿಗೆ ಎಲ್ಲ ಲೈಕ್ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟರೆ ನಾನು ತರ್ತಾರಲ್ಲ ಅಂಗಡಿಯಿಂದ ತಂದು ಮಾಡಿಸ್ಕೊಬಹುದು. ಬಟ್ ನಾನು ಹೇಳ್ತಾ ಇರ್ತೀನಿ, ಬಟ್ ಆದ್ರೂ ನಾನೇ ಮಾಡ್ಬೇಕು ಅಂತ ಇರ್ತಾನೆ. ಅದೇನೋ ನನಗೆ ಗೊತ್ತಿಲ್ಲ. ದೇವ್ರು ಅಂದ್ರೆ ತುಂಬಾನೇ ಪ್ರೀತಿ. ನಾವು ಒಬ್ಬ ನೆಂಟರು ಯಾರಾದರೂ ಮನೆಗೆ ಬಂದರೆ ನಾವು ಸ್ವತಃ ಅಡುಗೆ ಮಾಡಿ ಇಡ್ತೀವಲ್ಲ, ಅದೇ ಪ್ರೀತಿ ನಾನು ದೇವರಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಓನಾಗಿ ನಾನೇ ಎಲ್ಲ ತಯಾರು ಮಾಡಿ ಈ ವ್ರತನ ಆಚರಣೆ ಮಾಡ್ತಾ ಇದ್ದೀನಿ. ಸೊ ನೀನು ನಮ್ಗೇನಾದರೂ ಹೇಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ನಮ್ಗೇನಾದರೂ ಈ ಹಬ್ಬದ ಬಗ್ಗೆ ಏನು ಹೇಳ್ತೀಯಮ್ಮ? ಹಬ್ಬದ ಬಗ್ಗೆ ಏನು, ನೀವು ಇದೇ ಥರನೇ ಮಾಡಬೇಕು. ನೀವು ಇದೇ ಥರನೇ ನಮ್ಮ ನಂತರ ನೀವು ಮಾಡ್ಕೊಂಡು ಹೋಗಬೇಕು. ನಿಮಗೂ ಒಳ್ಳೇದಾಗುತ್ತೆ. ದೇವರ ಆರೋಗ್ಯ ಐಶ್ವರ್ಯ ಕೊಡ್ತಾರೆ. ನೀವು ಅಂದ್ಕೊಂಡಿದ್ದ ಆಸೆ ನೆರವೇರುತ್ತೆ. ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ. ಮತ್ತೆ ಅಮ್ಮ, ಇದು ಲೈಕ್ 1 ವರ್ಷ ಮಾಡೋಂಥದ್ದಲ್ಲ ಹಬ್ಬ, ನೀನ್ ಪ್ರತಿ ವರ್ಷ ಮಾಡ್ತಾ ಇದ್ಯಾ. ಸೊ ಲೈಕ್ ಇದು ವ್ರತ ತರ ಇಷ್ಟು ವರ್ಷ ಮಾಡ್ಬೇಕು, ಇಷ್ಟು ದಿನ ಮಾಡ್ಬೇಕು ಅಂತ ಇರುತ್ತಲ್ಲ, ಯಾವ ರೀತಿ ಇದೆಲ್ಲ? ಇಷ್ಟು ವರ್ಷ ಆದರೂ ಮಾಡ್ಬೋದು. ತಾಯಿನ ಎಷ್ಟು ವರ್ಷ ಆದರೂ ಪೂಜಿಸ್ಬೋದು, ಮಾಡ್ಬೋದು. ನಮ್ಮ ಭಕ್ತಿಯಿಂದ ಇಂಟ್ರೆಸ್ಟಿಂದ ಮಾಡಬೇಕು. ಪೂಜೆನ ತುಂಬ ಪ್ರೀತಿಯಿಂದನೇ ಮಾಡಬೇಕು. ನನಗೆ ಇದೆಲ್ಲನೂ ಎಲ್ಲ ಅಡುಗೆಗಳು ಸಹ ನಾನೇ ಸ್ವತಃ ಕೈಯಿಂದ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ವರ್ಷನೂ ಅಷ್ಟೇ. ಮೊದಲು ಸಾರಿ ಪೂಜೆ ಮಾಡಿದಾಗ ನಾನು ಬೇರೆಯವ್ರ ಹತ್ರ ಅಮೌಂಟ್ ಇಸ್ಕೊಂಡು ಮಾಡಿದ್ದೀನಿ. ಅವಾಗೇನು ತಂದು ಇಲ್ಲಕ್ಕ ನನಗೆ ಶಕ್ತಿ ಇರಲಿಲ್ಲ. ಮತ್ತು ಕೆಲಸಕ್ಕೆ ಹೋಗ್ತಾ ಸ್ವಲ್ಪ ಅಮೌಂಟನ್ನ ಚೀಟಿ ರೂಪದಲ್ಲಿ ಹಾಕ್ಕೊಂಡಿದ್ದು, ಮತ್ತು ಆ ಅಮೌಂಟನ್ನ ತಂದು ಅದೇ ಒಂದು ಕಡೆ ಜೋಡಿಸಿ ಆ ಅಮೌಂಟನ್ನ ಖರ್ಚು ಮಾಡಿ
ಅಮ್ಮನಿಗೆ ಏನು ಬೇಕೋ ಅದನ್ನೆಲ್ಲ ತಂದ್ಕೊಂಡು ನಾನು ಒಂದು 10 ಜನಕ್ಕೆ ಕುಂಕುಮ ಕೊಟ್ಕೊಂಡು ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಈ ಥರ ಇರಬೇಕು ಅಂತ ಕನಸು ಕಂಡಿದ್ದೆ ನಾನು. ಆ ಕನಸಿನ ರೂಪದಲ್ಲಿ ನಾನು ವರ್ಷಕ್ಕೊಂದಾವತ್ತಿ ಈ ಥರ ವ್ರತನ ಮಾಡ್ತೀನಿ. ಅಂದ್ರೆ ಪ್ರತಿ ವರ್ಷ ಇಂಪ್ರೂವ್ ಆಗ್ತಾನೆ ಇದ್ರಲ್ಲ? ಹಾಂ, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ. ಮೊದಲು ವರ್ಷ ಒಬ್ರ ಹತ್ರ ಈಸ್ಕೊಂಡು ಮಾಡಿದೆ, ಸೆಕೆಂಡ್ನೇ ವರ್ಷಕ್ಕೆ 5,000 ರೂಪಾಯಿ ಖರ್ಚು ಮಾಡಿದೆ, ಮತ್ತು 10,000 ರೂಪಾಯಿ ಖರ್ಚಾಯಿತು, ಮತ್ತು 20,000ವರೆಗೂ ಖರ್ಚು ಮಾಡಿ ಎಲ್ಲ ಮಾಡಿ 20 ಜನಕ್ಕೆ 30 ಜನಕ್ಕೆ ಊಟ ಹಾಕೋ ಕೆಪಾಸಿಟಿ ಇವಾಗ ನನಗೆ ದೇವರು ಕೊಟ್ಟಿದ್ದಾನೆ. ಎಲ್ಲರಿಗೂ ಇದೇ ಥರನೇ ವರಮಹಾಲಕ್ಷ್ಮಿಯನ್ನು ವ್ರತ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಸಹ ಎಲ್ಲ ಇದೇ ಥರನೇ ವ್ರತವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅಂದ್ರೆ ನೀವು ನಂಬಿದ ದೇವರು ಲೈಕ್ ನಿಮ್ಮ ಭಕ್ತಿ ಏನೆಲ್ಲ ಹೇಳ್ಕೊಂತೀರ ನನಗೆ ಗೊತ್ತಿಲ್ಲ ಆಕ್ಚುಲಿ. ಸೊ ಅದೆಲ್ಲ ಆಗ್ತಿದೆ ಅಂತ ಅರ್ಥ. ಪ್ರತಿ ವರ್ಷ ಆಗಲೇಬೇಕು, ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ನನ್ನ ಒಳ್ಳೇದಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಸಮೃದ್ಧಿ ಆಗಲಿ. ಮಕ್ಕಳು ನಾವು ಒಂದು ಪೂಜೆ ವ್ರತವನ್ನು ಮಾಡಿದರೆ ಮಕ್ಕಳಿಗೂ ಸಹ ತುಂಬ ಖುಷಿಯಾಗುತ್ತೆ. ಅವರು ಸಹ ನಮ್ಮ ಒಂದು ಇದನ್ನು ಕಲೆಯನ್ನು ನೋಡ್ತಾರೆ. ನಮ್ಮ ಅಪ್ಪ ಅಮ್ಮ ಈ ಥರ ಮಾಡ್ತಾಯಿದ್ರು, ನಾವು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೂ ಬರುತ್ತೆ. ಹಬ್ಬದ ವಾತಾವರಣನೂ ಚೆನ್ನಾಗಿರುತ್ತೆ. ಎಲ್ಲರಿಗೂ ಊಟ ಬಡಿಸೋದೇ ಆಗಿರಲಿ, ಏನೇ ಒಂದು ಹಬ್ಬದ ಸಂಭ್ರಮ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನನಗೆ ತುಂಬ ಇಷ್ಟ. ಸೊ ಇದು ನನ್ನ ತಾಯಿ ಅನಿಸಿಕೆ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಆಲ್ ಹಬ್ಬ ಮಾಡ್ತಾನೆ ಇದ್ವಿ. ಲೈಕ್ ನೆಂಟರು ಬಂದರು, ಸಂಬಂಧಿಕರು ಬಂದರು, ಊಟ ಆಗಿರಲಿ, ಪೂಜೆ ಆಗಿರಲಿ, ಭಜನೆ ಆಗಿರಲಿ, ಪ್ರತಿಯೊಂದು ನಡೀತು. ತುಂಬ ಸಂತೋಷವಾಗಿತ್ತು ಮನೆಯೆಲ್ಲ, ಸಂಭ್ರಮದ ವಾತಾವರಣ. ಸೊ ಈ ಥರ ಒಂದು ಜನ್ರೇಷನಿಂದ ಈ ಭಕ್ತಿ ನಮ್ಮ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಈ ಥರ ಒಂದು ಹಬ್ಬ ಆಗಿರಲಿ ಮಾಡಬೇಕು. ಸೊ ಅದರಿಂದ ಅಲ್ವಾ ನಮ್ಗೆ ಗೊತ್ತಾಗೋದು ಯಾವ ಥರ ಎಲ್ಲ ಇರುತ್ತೆ, ಸಂಸ್ಕಾರ ಆಗೋದಾಗಿರಲಿ, ಕಲ್ಚರ್ ಆಗಿರಲಿ ಅಂತ. ಸೊ ಥ್ಯಾಂಕ್ ಯು ಮಾ, ಚೆನ್ನಾಗಿತ್ತು. ನನ್ನ ಫಸ್ಟ್ ಪಾಡ್ಕಾಸ್ಟ್ ನನ್ನ ತಾಯಿಯೊಂದಿಗೆ. ಸೊ ಐ ಲೈಕ್ ದಿಸ್ ಆ್ಯಕ್ಚುಲಿ. ಯಾ, ಆ್ಯಂಡ್ ಫೈನಲಿ ನಾನೊಂದು ಹೇಳಬೇಕು. ಲೈಕ್ ಎಲ್ಲರ ಮನೆಯಲ್ಲೂ ಸುಖ, ಸಂತೋಷ, ಆರೋಗ್ಯ, ಭಾಗ್ಯ ಕೊಟ್ಟು ಎಲ್ಲರ ಮನೆಯಲ್ಲೂ ಸಂತೋಷವಾಗಿರಬೇಕು ಅಂತ ನಾನು ಇವತ್ತು ಕೇಳ್ಕೊತೀನಿ ದೇವ್ರನ್ನ. ಆ್ಯಂಡ್ ಒನ್ ಮೋರ್ ಥಿಂಗ್, ದಯಮಾಡಿ ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಫ್ಯಾಮಿಲಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಯಾರಿಗಾದರೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಜಸ್ಟ್ ಕಾಮೆಂಟ್ ಮಾಡಿ ಕೆಳಗಡೆ, ಸೊ ದಟ್ ಐ ಕ್ಯಾನ್ ಮೇಕ್ ಎ ವಿಡಿಯೋ. ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀರಿ, ಸೊ ಅದರಿಂದ ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಆ್ಯಂಡ್ ಏನೇ ಆಗಲಿ ಲೈಫಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ಜಸ್ಟ್ ಚಿಲ್. ಓಕೆ, ಎಂಜಾಯ್. ಏನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗೋದು ಬಾಳಲಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗೋದು ಬಾಳಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್. ಬಾಯ್ ಬಾಯ್.